ಸದ್ಯಕ್ಕಿದು ಹುಲುಗುರ ಸಂತಿ ಗದ್ದಲದೊಳಗೆ ಯಾಕ ನಿಂತಿ ಅಂತ. ನಾನು ಸುಮಾರು 35 ವರ್ಷಗಳಿಂದ ನಾನು ರಾಜಕೀಯದಲ್ಲಿ ಇದ್ದೇನೆ. ಹೌದು, ಇಂಥದ್ರಲ್ಲಿ ಪ್ರೇಮ ಅವರು ಸ್ಪರ್ಧೆ ಮಾಡ್ಬೇಕು ಅಂತಿದಾರಲ್ಲ, ಇವತ್ತು ಇಲ್ಲಿ ಜನ ಬಹಳ ಒಂಥರ ಮೃದು ಸ್ವಭಾವದವರು. ಪ್ರೇಮಾ ಪಾಟೀಲ್ ಅವರಿಗೆ ಯಾಕೆ ಟಿಕೆಟ್ ಕೊಡಬೇಕು? ಯಾರಿಗೆ ಅಧಿಕಾರ ಕೊಟ್ರೆ ಇಲ್ಲಿ ಒಳ್ಳೇದಾಗುತ್ತೆ ಅನ್ನೋ ಭಾವನೆ ಈಗ ಬಂದಿದೆ ಅವರಿಗೆ. ಪ್ರೇಮಾ ಪಾಟೀಲ್ ಅವರು ಯಾವಾಗ ಕನ್ಸ್ಕೊಂಡಿದ್ರು ರಾಜಕಾರಣಿ ಆಗ್ಬೇಕು ಅಂತ? ನನಗೆ 100ಕ್ಕೆ 100 ಕೊಡ್ತಾರ, ಮಹಿಳೆಯರಿಗೆ ಕೊಡ್ತಾರ ಅನ್ನೋ ಒಂದು ಭರವಸೆ ಇದೆ. ಸ್ನೇಹಿತರೆ ನಮಸ್ಕಾರ. ಕನೆಕ್ಟ್ ಕರ್ನಾಟಕ ಪ್ರೆಸೆಂಟ್ಸ್ ಜನನಾಯಕಿ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಮತ್ತು ಆಧಾರದ ಸ್ವಾಗತ. ನಾನು ನಿಮ್ಮ ರಾಘವ ಸೂರ್ಯ. ಇವತ್ತು ನಾನು ಏಲಕ್ಕಿ ನಾಡು, ಸೂಫಿ ಸಂತರ ಬೀಡು ಅಂತ ಕೂಡ ಕರೀಬಹುದು, ಹಾವೇರಿಯ ಏಲಕ್ಕಿಯ ಕಂಪಿನಲ್ಲಿ ಶಿಗ್ಗಾವಿ ಸವಣೂರು ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯ ಒಂದು ಸುವಾಸನೆ ಅಂತ ಹೇಳಬೇಕು, ಪ್ರಜಾಪ್ರಭುತ್ವದ ಹಬ್ಬ ಮರುಕಳಿಸಿದೆ ಅಂತ ಹೇಳಬೇಕು. ಅದನ್ನ ಜನ ನಿರ್ಧಾರ ಮಾಡಬೇಕಾದಂಥ ಒಂದು ಅನಿವಾರ್ಯತೆ ಇದೆ. ಆದರೆ ಆ ನಿರ್ಧಾರ ಮಾಡೋದು ಅಷ್ಟು ಸುಲಭ ಇಲ್ಲ ಅನ್ನೋದಕ್ಕೆ ಅನೇಕ ಆಕಾಂಕ್ಷಿಗಳು ಕೂಡ ಈಗ ಪಟ್ಟಿಯಲ್ಲಿದ್ದಾರೆ. ಹಾಗೆಯೇ ಮಹಿಳಾ ಅಭ್ಯರ್ಥಿಯಾಗಿ ನಾನು ಕಣಕ್ಕೆ ಇಳಿತೀನಿ ಅನ್ನುವ ಪ್ರಬಲ ಆಕಾಂಕ್ಷೆಯನ್ನು ಹೊಂದಿರುವಂಥ ಶ್ರೀಮತಿ ಪ್ರೇಮಾ ಪಾಟೀಲ್ ನಮ್ಮ ಜೊತೆಗಿದ್ದಾರೆ. ಹಾಗಾಗಿ ಅವ್ರನ್ನ ಪ್ರೀತಿಪೂರ್ವಕವಾಗಿ ಸ್ವಾಗತಿಸೋಣ, ಅವ್ರ ಜೊತೆ ಮಾತನಾಡೋಣ. ಮೇಡಮ್ ನಮಸ್ಕಾರ. ನಮಸ್ಕಾರ. ಹೇಗಿದ್ದೀರಿ ಮೇಡಮ್? ಚೆನ್ನಾಗಿದೆ ಸರ್. ಚೆನ್ನಾಗಿದೆ, ನಾನು ಸೂಪರ್ ಆಗಿದ್ದೀನಿ. ಈಗಾಗಲೇ ತಾವು ಕಾಂಗ್ರೆಸ್ ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದೀರಿ. ಬಹಳ ಪಕ್ಷದ ಕಾರ್ಯಕರ್ತರ ಜೊತೆ ಒಂದು ಅನ್ಯೋನ್ಯತೆಯನ್ನ ಕಾಪಾಡ್ಕೊಂಡು ಬಂದಿದ್ದೀರಿ. ಸದ್ಯಕ್ಕೆ ಏನ್ ನಡೆಸಿರಿ, ಏನ್ ಆಕಾಂಕ್ಷೆಗಳನ್ನು ಹೊತ್ಕೊಂಡಿದ್ದೀರಿ? ಸರ್, ನಾನು ಈಗ ಉಪಚುನಾವಣೆಯಲ್ಲಿ ಈಗ ನಡ್ತಕ್ಕಂಥ ಇದರಲ್ಲಿ ನಾನು ಒಬ್ಬ ಮಹಿಳಾ ಅಭ್ಯರ್ಥಿಯಾಗಿ, ಅಂದ್ರೆ ಕರೆಕ್ಟ್, ಇವತ್ತು ನಾನು ಕಾಂಟೆಸ್ಟ್ ಮಾಡಬೇಕು, ಜನರ ಸೇವೆ ಮಾಡಬೇಕು ಅನ್ನೋದು ನನ್ನ ಒಂದು ಆಸೆ. ನಾನು ಸುಮಾರು 35 ವರ್ಷಗಳಿಂದ ನಾನು ರಾಜಕೀಯದಲ್ಲಿ ಇದ್ದೇನೆ. ಹೌದು, ಪಕ್ಷದಲ್ಲಿ ಗುರುತಿಸ್ಕೊಂಡಿದ್ದೀರಿ? ಪಕ್ಷದಲ್ಲಿ ಗುರುತಿಸ್ಕೊಂಡಿದ್ದೇನೆ. ಆಮೇಲೆ ಜನರ ಜೊತೆಗಿದ್ದೇನೆ ನಾನು. ಹಿಂಗಾಗ್ಬಿಟ್ಟು ನನ್ನನ್ನು ಜನ ಇವತ್ತು ಎಲ್ಲಿ ಹೋದ್ರು ಕೂಡ ನೀವು ಎಲೆಕ್ಷನ್ ನಿಂತ್ಕೊಡ್ರಿ, ನಿಮಗೆ ಓಟ್ ಹಾಕ್ತೇವೆ, ನೀವು ಕೆಲಸ ಮಾಡ್ತೀರಿ ಅನ್ನೋ ಒಂದು ಇದನ್ನ ತೋರಿಸ್ತಾ ಇದ್ದಾರೆ ನನಗೆ. ವಿಶ್ವಾಸ ತುಂಬ್ತಾ ಇದೆ, ಶಕ್ತಿ ತುಂಬ್ತಾ ಇದೆ. ಓಕೆ, ಈಗ ಶಕ್ತಿ ಅಂದ ತಕ್ಷಣ ನಮ್ಗೆ ಶಕ್ತಿ ಯೋಜನೆ ನೆನಪಾಯ್ತು. ಹೆಂಗೆ ಮಹಿಳಾ ಮನೆಗಳು ಹೆಂಗ್ ರೆಸ್ಪಾಂಡ್ ಮಾಡ್ತಿದ್ದಾರೆ ಈ ಯೋಜನೆಗಳಿಗೆಲ್ಲ? ಸರ್, ನಾವು ಗ್ಯಾರಂಟಿಗಳಿಗೆ ಹಳ್ಳಿಯಲ್ಲಿ ಹೋದಾಗ ಒಬ್ಬ ಬಡ ಇದರಿಂದ ಹಿಡ್ಕೊಂಡು ಎಲ್ರು ಏನ್ ಹೇಳ್ತಾರೆ ಅಂದ್ರೆ, ನಾವು ನಿಮ್ಮ ಸರ್ಕಾರವನ್ನು ನಾವು ಬಹಳ ಒಂದು ಅಭಿನಂದಿಸ್ತೇವೆ. ಯಾಕಂತಂದ್ರೆ ಸಿದ್ದರಾಮಯ್ಯ ಸಾಹೇಬ್ರು ಏನ್ CM ಆದ್ರು, DK ಶಿವರೇನ್ ಉಪಮುಖ್ಯಮಂತ್ರಿ ಆದ್ರು, ನಮ್ಮ ಸರ್ಕಾರದ ಯೋಜನೆಗಳು ಬಹಳಷ್ಟು ಜನರಿಗೆ ಬಹಳ ಅನುಕೂಲ ಆಗ್ಯಾವ ಸರ್. ಬಹಳ ಅನುಕೂಲ ಆಗಿದಾವೆ. ಏನಂದ್ರೆ ಕೆಲವು ಜನರಿಗೆ ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೂ ಕೂಡ ಅವ್ರಿಗೆ ಆಗ್ತಾ ಇರ್ಲಿಲ್ಲ, ಹೋಗ್ಬೇಕಂತ ಇಚ್ಛೆ ಇದ್ರು. ಬಟ್ ಫ್ರೀ ಬಸ್ ಆಗಿರೋದ್ರಿಂದ ಎಷ್ಟೋ ಜನ ಇವತ್ತು ದೇವಸ್ಥಾನಕ್ಕೆ ಎಲ್ಲಾ ದೇವಸ್ಥಾನ ನೋಡ್ ಬಂದಿದ್ದಾರೆ. ಜೊತೆಗೆ ನಾವು ಒಂದ್ ಮಾತನ್ನ ನೆನಪಿಸ್ಕೊತಾ ಇದ್ದೇನೆ. ವೀರೇಂದ್ರ ಹೆಗ್ಗಡೆ ಅವರು ನಮ್ಮ ಸಿದ್ದರಾಮಯ್ಯ ಸರ್ ಒಂದ್ ಲೆಟರ್ ಬರೆದ್ರು. ಏನಂದ್ರೆ, ನೀವೇನ್ ಧರ್ಮಾಧಿಕಾರಿಗಳು ನೀವೇನು ಶಕ್ತಿ ಯೋಜನೆಯನ್ನು ಮಾಡಿದಿರಾ, ನಮ್ಗೆ ಫ್ರೀ ಬಸ್ ಏನ್ ಮಹಿಳೆಯರಿಗೆ ಕೊಟ್ಟಿದ್ದೀರಾ, ಬಹಳ ಅನುಕೂಲ ಆಗಿದೆ. ನಮ್ಮ ದೇವಸ್ಥಾನಕ್ಕೆ ಸುಮಾರು ಜನ ಹೆಣ್ಮಕ್ಳೇ ಬಂದು ಇವತ್ತು ದರ್ಶನ ಪಡಿತಾ ಇದ್ದಾರೆ, ಇದು ನಿಮಗೆ ಧನ್ಯವಾದಗಳು ಅಂತ ಲೆಟರ್ ಕಳಿಸಿದ್ರು ವೀರೇಂದ್ರ ಹೆಗ್ಗಡೆ ಅವರು. ಜೊತೆಗೆ 2,000 ರೂಪಾಯಿನ ಇವತ್ತು ತಿಂಗಳ ಕೊಡ್ತಾರೆ. ಇವತ್ತು ಏನಾಗಿದೆ ಅಂದ್ರೆ, ಬಡ ಹೆಣ್ಮಕ್ಳಿಗೆ ಒಪ್ಪತ್ತು ಕೂಳಿಗೆ ಒಂದು ಗತಿ ಇಲ್ದಂತ ಎಷ್ಟೋ ಜನ ಹೆಣ್ಮಕ್ಳಿದ್ದಾರೆ, ದುಡಿದ್ರೇನೆ ಹೊಟ್ಟೆ ತುಂಬೋದು ಅಂತ. ಇವತ್ತು ಮಕ್ಕಳು ಉದ್ಯೋಗ ಅರಿಸ್ಕೊಂಡು ಎಲ್ಲೆಲ್ಲ ಹೋಗ್ಬಿಟ್ಟಾಗ ಆ ತಾಯಿ ಅಂದ್ರೆ ಏನ್ ಮನೆಯಲ್ಲಿ ಇರ್ತಾರಲ್ಲ, ಅವ್ರಿಗೆ ಬಹಳ ಒಂದು ಕಷ್ಟ ಆಗ್ತದೆ. ಅದಕ್ಕೋಸ್ಕರ ಈ 2,000 ರೂಪಾಯಿಂದ ಅವ್ರದ್ದು ಔಷಧಿ ತರಕಿರ್ಬೋದು, ಅವರಿಗೆ ರೇಷನ್ ತರಕಿರ್ಬೋದು, ಅಥವಾ ಅವರಿಗೆ ಒಂದು ಬಟ್ಟೆ ಬರೆ ಏನೋ ಅನುಕೂಲ ಆಗಿದೆ ಅವ್ರ ಜೀವನ ಶೈಲಿಗೆ ಪೂರಕವಾಗಿದೆ ಅಂತ. ಆಮೇಲೆ ಅಕ್ಕಿಂದು ನಮ್ ಸಿದ್ದರಾಮಯ್ಯ ಸರ್ ನಾವು ಬಹಳ ಒಂದು ಇದು ಮಾಡ್ಬೇಕು. ಯಾಕಂದ್ರೆ ಕೇಂದ್ರ ಸರ್ಕಾರ ತಮ್ಮ ಪಾಲಿನ ಅಕ್ಕಿ ಕೊಡ್ಲಿಲ್ಲ, ಇವ್ರು ಹೆಂಗ್ ಕೊಡ್ತಾರೆ ಕೊಡ್ಲಿ, ಎಲ್ಲಿಂದ ಕೊಡ್ತಾರೆ ಕೊಡ್ಲಿ ಅಂತ. ಅವಾಗ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರು ಅದ್ರ ದುಡ್ಡನ್ನ ನಮ್ಮ ರಾಜ್ಯ ಸರ್ಕಾರದಿಂದ ಕೊಟ್ರು. 5 kg ಅಕ್ಕಿ ಕೊಡೋದ್ರ ಜೊತೆಗೆ ಆ ದುಡ್ಡನ್ನ ಕೂಡ ಅವರಿಗೆ ಕೊಟ್ರು. ಸೊ ಅಂದ್ರೆ ಈ ಎಲ್ಲ ವಿಚಾರಗಳು ಸಾಮಾನ್ಯ ಜನರಿಗೆ ತಲುಪ್ತಾ ಇದ್ದಾವ. ಆ ನಿಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷದ ಪ್ರತಿಯೊಬ್ರು ಕೂಡ ನಾಯಕರು ಇರ್ಬೋದು, ಕಾರ್ಯಕರ್ತರು ಇರ್ಬೋದು, ಒಗ್ಗಟ್ಟಿನಿಂದ ಕೆಲಸ ಮಾಡ್ತಿದ್ದಾರೆ, ಮನೆ ಮನೆಗೆ ರೀಚ್ ಮಾಡಿಸ್ತಿದ್ದಾರೆ. 100% ನಾವು ಗ್ಯಾರಂಟಿ ಕಾರ್ಡ್ ಮಾಡಿದ್ವಿ, ಮನೆ ಮನೆಗೆ ಬೂತ್ ಕಮಿಟಿಗಳನ್ನ ಮಾಡಿದ್ವಿ. ಆ ಕಮಿಟಿ ಥ್ರೂ ಎಲ್ಲ ಹೆಣ್ಮಕ್ಳಿಗೂ ಯಾರಿಗೆ ಆ ಒಂದು ಯೋಜನೆ ಲಾಭ ಸಿಕ್ಕಿಲ್ಲ ಅಂತವ್ರನ್ನ ಗುರುತಿಸಿ ಅವರಿಗೆ ಆ ಒಂದು ಇದನ್ನ ಕೊಡಿಸ್ಲಿಕ್ಕೆ, ಸವಲತ್ತನ್ನು ಕೊಡಿಸ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ, ನಮ್ಮ ಕಾರ್ಯಕರ್ತರ ಥ್ರೂ ಮಾಡ್ತಾ ಇದ್ದೀವಿ ಸರ್. ಓಕೆ, ಈಗ ಲೋಕಸಭಾ ಚುನಾವಣೆ ಕೂಡ ಮುಗೀತು. ಅದಕ್ಕಿಂತ ಮುಂಚಿತವಾಗಿ
ವಿಧಾನಸಭಾ ಚುನಾವಣೆ ಇತ್ತು, ಮತ್ತೆ ಬಂದಿದೆ ಈಗ ಮರು ಚುನಾವಣೆ. ಹೌದು ಸರ್. ಓಕೆ, ಹೆಂಗ ಅನಿಸ್ತದೆ? ಏನೆಲ್ಲ ಸವಾಲುಗಳಿದ್ದಾವೆ, ಜ್ವಲಂತ ಸಮಸ್ಯೆಗಳಿದ್ದಾವೆ, ರಾಜಕೀಯವಾಗಿರ್ಬಹುದು ಅಥವಾ ಜನರನ್ನು ತಲುಪೋ ನಿಟ್ಟಿನಲ್ಲಿ ಇರಬಹುದು? ಸರ್ ಇಲ್ಲಿ ಏನ್ ಯೋಚನೆ ನಡೆಯುತ್ತಾ ಇದೆ ಸರ್? ಇಲ್ಲಿ ನಮ್ಮ ಕಾನ್ಸ್ಟಿಟ್ಯೂಯನ್ಸಿ ಇದ್ರ ಪ್ರಕಾರ ಹೇಳ್ಬೇಕಂದ್ರೆ ಆಹಾ. ಇಲ್ಲಿನೇ ಸಿಎಂ ಆಗಿದ್ರು ನಮ್ಮ ಬಸವರಾಜ ಬೊಮ್ಮಾಯಿ ಇಲ್ಲೇ ಸಿಎಂ ಆದ್ರು. 4 ಬಾರಿ ಆರಿಸಿ ಬಂದ್ರು ಕೂಡ ಜನರಿಗೆ ಬೇಕಾದಂತ ಸವಲತ್ತುಗಳು ನಿಲ್ಕಿಲ್ಲ. ಹೌದ್ರಿ? ಕುಡಿಯ ನೀರು ಇರ್ಬೋದು, ಎಜುಕೇಶನ್ ಇರ್ಬೋದು, ಹೆಲ್ತ್ ಇದು ಇರ್ಬೋದು, ಆರೋಗ್ಯ ಅಂದ್ರೆ ಎಲ್ಲ ಅವ್ರು ಏನಾಗ್ಬಿಟ್ರು ಅಂದ್ರೆ ಒಂದ್ ಮನೆ ಹುಬ್ಳಿಯಲ್ಲಿ, ಒಂದ್ ಮನೆ ಬೆಂಗಳೂರಲ್ಲಿ, ಇಲ್ಲಿ ಮನೆ ಹೆಸರಿಗೆ ಮಾತ್ರ ಮಾಡಿದ್ರು. ಅವರು ಜನರಿಗೆ ಸಿಗ್ಲಿಲ್ಲ ಅಂತ ಸಿಕ್ಕಿಲ್ಲ. ಮತ್ತೆ ಹೆಂಗ್ರಿ ಇಷ್ಟು ಬಾರಿ ಅವರು ಚುನಾಯಿತರಾದ್ರು ಅಂತೀರಿ? ಕಳೆದ ಕಂಟಿನ್ಯೂಸ್ ಹ್ಯಾಟ್ರಿಕ್ ಬರ್ಸಿದ್ರು. ನಿಜ. ಬಟ್ ಏನಾಗಿದೆ ಅಂತಂದ್ರೆ ಅವ್ರ ಟ್ರಿಕ್ಸ್ ಯಾರಿಗೂ ತಿಳಿತಾ ಇಲ್ಲ. ಅವ್ರು ಯಾವ ರೀತಿ ಇದ್ರಲ್ಲಿ ಮಾಡ್ತಾರೋ ಗೊತ್ತಿಲ್ಲ. ಅಲ್ಲ, ಒಂದು ಪ್ರಬಲ ರಾಷ್ಟ್ರೀಯ ಪಕ್ಷದವರಾಗಿ ಹಿಂಗ್ ಹೇಳಿದ್ರೆ ತಿಳಿತಾ ಇಲ್ಲ ಅಂದ್ರೆ ಹೆಂಗ್ರಿ ಮೇಡಮ್? ಅಲ್ಲ, ಗೊತ್ತಿದೆ, ನಿಮಗೂ ಗೊತ್ತಿದೆ, ನನಗೂ ಗೊತ್ತಿದೆ ಯಾವ ಇದ್ರಲ್ಲಿ ಅವ್ರು ಇದು ಮಾಡ್ತಾ ಇದಾರೆ ಅಂತ ಹೇಳಿ. ಬಟ್ ಅದು ಏನಾಗಿದೆ ಅಂದ್ರೆ ನುಂಗಲಾರ್ದೆ ತುತ್ತಾಗಿತ್ತು ನಮ್ಮ ಜನರಿಗೆ. ಓಕೆ, ನುಂಗಲಾರ್ದೆ ತುತ್ತಾಗ್ಬಿಟ್ಟು ಅವ್ರಿಗೆ ಏನೋ ಒಂದು ಅನಿವಾರ್ಯ ಕಾರಣದಿಂದ ಅವ್ರಿಗೆ ವೋಟ್ ಹಾಕ್ತಾ ಇದ್ರು. ಬಟ್ ಯಾವಾಗ ಬಿಟ್ಟು ಹೋಗ್ಯಾರ ಅಂತ ಅವ್ರ ಪಾರ್ಟಿಯವರೇ ಹೇಳ್ತಾ ಇದಾರೆ. ಹಾಗಾಗಿ ನೀವು ಈ ಸಲ ಗ್ರ್ಯಾಬ್ ಮಾಡ್ಕೋಬೇಕು ಈ ಪ್ಲೇಸ್ ನ ಅಂತ. ಎಸ್. ಓಕೆ, ಹಾಗೇನೆ ಉಪಚುನಾವಣೆ ಅಂತ ಹೇಳಿದ ತಕ್ಷಣ ಎಲ್ಲರ ಕಣ್ಣು ಕೂಡ ಈಗ ಶಿಗ್ಗಾವಿ ಸವಣೂರು ವಿಧಾನಸಭಾ ಕ್ಷೇತ್ರದ ಮೇಲೆ ಇದಾವೆ. ಪಕ್ಕದ ಊರವರು ಕೂಡ ಅಲ್ಲೂ ನಾನು ಬಂದು ಸ್ಪರ್ಧೆ ಮಾಡ್ತೀನಿ ಅಂತಾರೆ. ಇಂಥದ್ರಲ್ಲಿ ಪ್ರೇಮ ಅವರು ಸ್ಪರ್ಧೆ ಮಾಡ್ಬೇಕು ಅಂತಿದಾರಲ್ಲ, ಯಾವೆಲ್ಲ ವಿಚಾರಗಳನ್ನ ಇಟ್ಕೊಂಡು ನೀವು ನಿಮ್ಮ ಹೈಕಮಾಂಡ್ಗೆ ಅಥವಾ ವರಿಷ್ಠರಿಗೆ ತಲುಪಿಸ್ತಾ ಇದ್ರಿ, ಮನವಿ ಮಾಡ್ಕೊಳ್ತಾ ಇದ್ರಿ ಅಥವಾ ಡಿಮ್ಯಾಂಡ್ ಮಾಡ್ತಿದ್ರಿ? ಏನ್ ಮಾಡ್ತಾ ಇದ್ರಿ? ಸರ್, ನಾನು ಲೋಕಲ್ ಅಂದ್ರೆ ಇಲ್ಲಿನೇ ಹುಟ್ಟಿ ಬೆಳೆದು ನಾನು ಇಲ್ಲಿನೇ ವಾಸವಾಗಿರೋದ್ರಿಂದ ನನ್ನ ಜನರ ಜೊತೆ ಒಡನಾಟ ಇದೆ. ಅವರ ಸಮಸ್ಯೆಗಳಿಗೆ ಮತ್ತೆ 30-35 ವರ್ಷದೊಳಗೆ ನಾನು ಸ್ಪಂದನೆ ಮಾಡ್ತಾ ಬಂದಿದ್ದೇನೆ. 1995 ಧಾರವಾಡ ಜಿಲ್ಲಾ ಪಂಚಾಯತಿ ಸದಸ್ಯರಾಗಿ ಫಸ್ಟ್ ಆಯ್ಕೆ ಆದೆ ನಾನು. ಡಿಸ್ಟಿಕ್ ಡಿವೈಡ್ ಆಯ್ತು. ನಾನು ಆರಿಸಿ ಬಂದ ಅಂದ್ರೆ 40 ತಿಂಗಳ ನಂತರ ಡಿಸ್ಟಿಕ್ ಡಿವೈಡ್ ಆಯ್ತು. ಜಯೇಶ್ ಪಟೇಲ್ ಸಿಎಂ ಇರುವಾಗ ಆ ಟೈಮಲ್ಲಿ ಫಸ್ಟ್ ಅಧ್ಯಕ್ಷ ನಾನು ಹಾವೇರಿ ಜಿಲ್ಲಾ ಪಂಚಾಯತಿ ಪ್ರಥಮ ಅಧ್ಯಕ್ಷ ಆದೆ. ಸೆಕೆಂಡ್ ನನ್ನ ಕೆಲಸ ಕಾರ್ಯಗಳನ್ನ ನೋಡಿ ಇನ್ನೊಂದು ಭಾಗದ ತಡಸ ಜಿಲ್ಲಾ ಪಂಚಾಯತಿ ಕ್ಷೇತ್ರದ ಎಲ್ಲ ಲೀಡರ್ಸ್ ಬಂದು, ಇಲ್ಲ ನೀವು ಒಳ್ಳೆ ಕೆಲಸ ಮಾಡಿದಿರಿ ಹುಲಗೂರು ಭಾಗದೊಳಗ, ಈ ಸರಿ ನಮ್ಮ ಭಾಗದಲ್ಲಿ ನೀವು ಕೆಲಸ ಮಾಡಿ ಬನ್ನಿ. ಹೌದು, ತವರ ಮನೆ. ತವರ ಮನೆ. ನೀವು ಇಲ್ಲಿನ ನಮ್ಮ ಕ್ಷೇತ್ರದಲ್ಲಿ ಕೆಲಸ ಮಾಡ್ಬರಿ ಅಂತ ಅಲ್ಲಿಯ ಕ್ಷೇತ್ರದ ಜನ, ನನ್ನ ಓಟ ನನಗಿಲ್ಲ ಅಲ್ಲಿ ಆಕ್ಚುಲಿ. ಅವರೇ ಬಂದು ನನ್ನ ಕರ್ಕೊಂಡು ಹೋಗಿ ನನಗೆ ಬಹಳ ಒಂದು ಇದರಿಂದ ಹೆಚ್ಚಿನ ಮತ ಅಂತರದಿಂದ ನನಗೆ ಆಯ್ಕೆ ಮಾಡಿದ್ರು. 2ನೇ ಬಾರಿ. ನಿಮ್ಗೆ ಮಾತಾಡಿದ ತಕ್ಷಣ ನಂಗೆ ಶರೀಫ್ ಅಜ್ಜರ್ ಮಾತು ನೆನಪಾಯ್ತು. ಈ ಉಪಚುನಾವಣೆಯಲ್ಲಿ ಆಕಾಂಕ್ಷಿಗಳ ಸಂಖ್ಯೆ ನೋಡಿದಾಗ ಸದ್ಯಕ್ಕಿದು ಹುಲುಗುರ ಸಂತಿ ಗದ್ದಲದೊಳಗೆ ಯಾಕ ನಿಂತಿ ಅಂತ ಹೇಳಿ ಹಂಗ ಅನ್ಸಿದ್ಯಾ? ದಾಡಿದರೆ ಎದ್ದು ಹೆಂಗ ಮುಂದೆ ಅದನ್ನೇ ನಾವು ಕೇಳ್ತಾ ಇದೀವಿ ಈಗ ಈ ರಾಜಕೀಯ ಜಂಜಾಟದಲ್ಲಿ. ಸರ್, ಇಲ್ಲಿ ಏನಿದೆ ಅಂದ್ರೆ ನಮ್ಮ ಶಿಗ್ಗಾಂವ್ ಕ್ಷೇತ್ರದಲ್ಲಿ ಇವತ್ತು ಇಲ್ಲಿ ಜನ ಬಹಳ ಒಂಥರ ಮೃದು ಸ್ವಭಾವದವರು. ಬೇಗನೆ ಅಂಡರ್ಸ್ಟ್ಯಾಂಡ್ ಮಾಡ್ಕೋತಾರೆ, ಬೇಗನೆ ಹೊಂದ್ಕೊಳ್ತಾರೆ. ಬಟ್ ಯಾರಿಗೆ ಅಧಿಕಾರ ಕೊಟ್ರೆ ಇಲ್ಲಿ ಒಳ್ಳೇದಾಗತ್ತೆ ಅನ್ನೋ ಭಾವನೆ ಈಗ ಬಂದಿದೆ ಅವ್ರಿಗೆ. ಯಾಕಂದ್ರೆ ಈಗ 4 ಬಾರಿ ಕೊಟ್ಟರು ನಮ್ಗೆ ಅಷ್ಟೊಂದು. ಅವ್ರು ಏನಂದ್ರೆ VIP ಅಂದ್ರೆ ಅವರು ವೈಟ್ ಕಾಲರ್, ಆ ಜನರಿಗೆ ಮಾತ್ರ ಸಿಗ್ತಿದ್ರು, ಸಾಮಾನ್ಯ ಜನರು ಸಿಗ್ತಿರಕ್ಕಿಲ್ಲ. ಅದಕ್ಕೋಸ್ಕರ ಈಗ ಅವರು ಎಸ್, ಯಾಕಂದ್ರೆ ಈಗ ನಾವು ಸಾಮಾನ್ಯ ಜನರ ಜೊತೆ ಬರ್ತಕ್ಕಂಥವ್ರು, ಅವರ ಕಷ್ಟ ಸುಖಗಳನ್ನ ಇವತ್ತು ಆಲಿಸ್ತಕ್ಕಂಥವ್ರು ಬೇಕಾಗಿದೆ. ಒಬ್ಬ ಪ್ರತಿನಿಧಿ ಬೇಕಾಗಿದೆ. ಹೀಗಾಗ್ಬಿಟ್ಟು ಅವರು ನನಗೆ ನೀವು ಈ ಸರಿ ನಿಂತ್ಕೊಳ್ರಿ. ಮತ್ತು ಮಹಿಳಾ ಈಗ 3 ಉಪಚುನಾವಣೆಗಳು ಬಂದಿದ್ದಾವೆ. ಹೌದು, ಅದರಲ್ಲಿ 1 ಮಹಿಳಾ ಕೊಡ್ರಿ ಅಂತ ನಾವು ಕೇಳ್ತಾ ಇದ್ದೇವೆ. ಚನ್ನಪಟ್ಟಣ, ಶಿಗ್ಗಾವಿ, ಸಂಡೂರು ಊರಲ್ಲಿ 1 ಕೊಡ್ರಿ ನಮ್ಗೆ ಮಹಿಳೆಯರಿಗೆ ಅಂತ. ಓಕೆ, ಈಗ ನೀವು ಇಲ್ಲಿ ಪ್ರಬಲವಾಗಿ ಫೈಟ್ ಮಾಡ್ತಾ ಇದ್ರಿ. ಅಪ್ರೋಚ್ ಮಾಡಿದೀರಾ ಹೈಕಮಾಂಡ್ ಅಥವಾ ವರಿಷ್ಠರಿಗೆ? ಸಿಎಂ ಅವ್ರು ಭೇಟಿಯಾಗಿದ್ದೇನೆ, DCM ಅವ್ರು ಭೇಟಿಯಾಗಿದ್ದೇನೆ. ಆಮೇಲೆ ನಮ್ಮ ಸಮಿತಿಯ ಖಂಡ್ರೆ ಸಾಹೇಬ್ರಿಗೆ, ಶಿವಾನಂದ್ ಪಾಟೀಲ್ ಅವರಿಗೆ, ಆನಂದ್ ಸ್ವಾಮಿ ಗಡ್ಡೆ ದೇವರಮಠ ಅವರಿಗೆ, ಆ ಕಮಿಟಿ ಎಲ್ಲ ಸದಸ್ಯರಿಗೂ ನಾನು ಸಂತೋಷ್ ಲಾಡ್ ಅವ್ರು ಇನ್ನೂ ಸಿಕ್ಕಿಲ್ಲ. ಮೊನ್ನೆ ಹೋಗಿದ್ದೆ, ಫೋನಲ್ಲಿ ಮಾತಾಡಿದ್ದೇನೆ. ಆಯ್ತು, ಟ್ರೈ ಮಾಡ್ರಿ ನೋಡೋಣ ಅಂತ ಹೇಳಿದ್ದಾರೆ. ಅಂದ್ರೆ ವಿಶ್ವಾಸ ಇದೆಯಾ ಟಿಕೆಟ್ ಸಿಗ್ಬೋದು? ನನಗೆಲ್ಲ ವಿಶ್ವಾಸ ಇದೆ. ಬಟ್ ಪಕ್ಷ ಏನ್ ತೀರ್ಮಾನ ತಗೋತದೆ ಅದಕ್ಕೆ ನಾವು ಬದ್ರಿರ್ಲೇಬೇಕು. ನನಗೆ 100ಕ್ಕೆ 100 ಕೊಡ್ತಾರ, ಮಹಿಳೆಯರಿಗೆ ಕೊಡ್ತಾರ ಅನ್ನೋ ಒಂದು ಭರವಸೆ ಇದೆ. ಆದ್ರೂ ಕೂಡ ಕೊನೆ ಗಳಿಗೆಯಲ್ಲಿ ಪಕ್ಷ ಯಾರಿಗೆ ತೀರ್ಮಾನ ಕೊಡ್ತಲ್ಲ ಅದಕ್ಕೆ ನಾವು ಭದ್ರಾಗಿ ಕೆಲಸ. ಅಂದ್ರೆ ನೀವು ಇಲ್ಲಿ ಬಹಳ ಸಮಚಿತ್ತದಿಂದ ಏನೋ ಸ್ಪರ್ಧೆ ಮಾಡಬೇಕು ಅಂತಿದ್ದೀರಿ. ಹೌದು, ಎನಿಥಿಂಗ್ ಇಸ್ ಫೈನ್ ಅಂತ. ಹೌದೌದು. ಎಸ್, ಈಗ ಕಾಂಗ್ರೆಸ್ ಇಷ್ಟು ಪ್ರಬಲವಾದಂತಹ ಯೋಜನೆಗಳನ್ನ ಜಾರಿಗೆ ತಂದ್ರು ಕೂಡ ಲೋಕಸಭಾ ಕ್ಷೇತ್ರವನ್ನ ತನ್ನ ತೆಕ್ಕೆಗೆ ತೆಗೆದುಕೊಳ್ಳಕ್ ಸಾಧ್ಯ ಆಗ್ಲಿಲ್ಲ. ಎಲ್ಲಿ ಫೇಲ್ ಆಯ್ತು ಅನ್ಸುತ್ತೆ ಕಾಂಗ್ರೆಸ್?
ಅದು ಕೆಲವು ಕಡೆ ಆ ಒಂದು ಯೋಜನೆ ನೀವು ಹೇಳಿದ್ರಲ್ಲ ಮನೆಗೆ ಮುಟ್ಟಿದವ ಅಂತ, ಕೆಲವೊಂದು ಕಡೆ ಮುಟ್ಟಿಲ್ಲ. ಆಮೇಲೆ ಏನ್ ಮಾಡ್ತಾರೆ ಅವ್ರನ್ನ ತಪ್ಪು ದಾರಿಗೆ ಎಳೆದಿದ್ದಾರೆ. ಈ ಗ್ಯಾರಂಟಿ ಯೋಜನೆಗಳು ನೀವು ಹಿಂದೆ ಸಿಗಲ್ಲ, ಈ ಎಲೆಕ್ಷನ್ ಆದ್ಮೇಲೆ ನಿಮ್ಗೆ ಸಿಗಲ್ಲ, ಅವು ಇಲ್ಲಿಗೆ ನಿಂತು ಬಿಡ್ತಾವು, ಓಟಿನ ಪುರತೆ ನಿಮ್ಗೆ ಇದು ಮಾಡ್ತಾರೆ ಅಂದ್ ಒಂದು. ಎರಡನೇದು ಅದೇನೋ ನಮ್ಮ ಮೋದಿ ಅಂತ ನಾವು ಸೆಂಟ್ರಲ್ ಅಲ್ಲಿ ಅವ್ರಿಗೆ ಮಾಡ್ತೇವೆ, ಸ್ಟೇಟ್ ಅಲ್ಲಿ ನಿಮಗೆ ಮಾಡ್ತೇವೆ ಅಂತ ಏನೋ ಒಂದು ಭಾವನೆ. ಏನೋ ಯಂಗ್ಸ್ಟರ್ಸ್ ಏನಿದಾರಲ್ಲ ಅವರಿಗೆ ಸ್ವಲ್ಪ ಏನೋ ಒಂದು ಇದೇ ಮಾಡ್ಬಿಟ್ಟು ಕಾಂಗ್ರೆಸ್ ರೀಚ್ ಆಗಿಲ್ಲ ಅಂತೀರಾ ಯಂಗ್ಸ್ಟರ್ಸ್ಗೆ? ಕಾಂಗ್ರೆಸ್ ರೀಚ್ ಆಗಿದೆ ಬಹಳಷ್ಟು ಜನಕ್ಕೆ. ಮತ್ತೆ ಯುವ ನಿಧಿ ಕೊಟ್ಟಿದ್ದಾರೆ, ಯುವಕರಿಗೆ 3,000 15,000 ಈ ಥರ ಎಲ್ಲ ಕೊಟ್ಟಿದ್ದಾರೆ, ಪದವೀಧರಿಗೆ ಕೊಟ್ಟಿದ್ದಾರೆ. ಬಟ್ ಆದರೂ ಕೂಡ ಒಂದ್ ಕಡೆ ಏನಂದ್ರೆ ನಮ್ಮ ಯೋಜನೆಗಳ ಜನರಿಗೆ ಸರಿಯಾಗಿ ಮುಟ್ಟಿಸ್ಲಿಕ್ಕೆ ಎಲ್ಲೋ ಒಂದ್ ಕಡೆ ಸ್ವಲ್ಪ ಎಡುವಿದ್ದೇನೆ. ಇನ್ನು ಆ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಬೇಕು. ಹೌದು. ಈಗ ಶಿಗ್ಗಾವಿ ಸವಣೂರು ಕ್ಷೇತ್ರದಲ್ಲಿ ಯಾವೆಲ್ಲ ಜ್ವಲಂತ ಸಮಸ್ಯೆಗಳಿಗೆ ಪರಿಹಾರವನ್ನು ಒದಗಿಸಬೇಕು ಅನ್ನೋ ದೂರದೃಷ್ಟಿ ಪ್ರೇಮಾ ಪಾಟೀಲ್ ಅವರಿಗಿದೆ. ಸರ್, ಇಲ್ಲಿ ಬಹಳಷ್ಟು ಕುಡಿಯ ನೀರಿನ ಮೊದಲು ಸಮಸ್ಯೆ. ಹೌದ್ರಿ? ಹೌದು, ಬಹಳ ಕುಡಿಯ ನೀರಿನ ಸಮಸ್ಯೆ ಇದೆ ನಮ್ಮ ವರದಾನದಿಂದ ಲಿಫ್ಟ್ ಮಾಡ್ತೇವೆ ಅಂದ್ರು. ಬಟ್ ಅದೇನಂದ್ರೆ ಹಾಳೆ ಇಲ್ಲ ಆಗ್ಬಿಟ್ಟಿದೆ, ಜನರಿಗೆ ಸರಿಯಾಗಿ ಪೇಪರ್ಲಿದೆ, ಸರಿಯಾಗಿ ಮುಟ್ಟಿಲ್ಲ. ಓಕೆ, ಕನ್ನಡದಲ್ಲಿ ಹಾಳೆ, ಇದರಲ್ಲಿ ಪೇಪರ್ ಮುಟ್ಟಿದೆ. ಬಟ್ ಅದು ಸರಿಯಾದ ರೀತಿಯೊಳಗೆ ವರ್ಕ್ ಆಗಿಲ್ಲ. ಜನರಿಗೆ ನೀರಿನ ಸಮಸ್ಯೆ ಬಹಳ ಇದೆ ನಮ್ಮ ಇದರಲ್ಲಿ. ಆಮೇಲೆ ಈಗ ಹಳ್ಳಿ ಜನರಿಗೆ ಸರಿಯಾದ ಬಸ್ಗಳಿರ್ಬೋದು, ಆಮೇಲೆ ಮಕ್ಕಳಿಗೆ ಬರ್ತಕ್ಕಂಥ ಶಿಕ್ಷಣದ ಶಿಕ್ಷಣವನ್ನೀಗ ಅವರು ಆರಿಸಿ ಬಂದಿದ್ದು ನೋಡಿದ್ರೆ ಬೇಕಾದಂಗೆ ಇಂಪ್ರೂವ್ ಮಾಡ್ಬೋದಿತ್ತು. ಇಲ್ಲೇನೆ ಬೇಕಾದಷ್ಟು ದೊಡ್ಡ ದೊಡ್ಡ ಕಾಲೇಜುಗಳಿರ್ಬೋದು, ಅವ್ರಿಗೆ ಬಡ ಜನರಿಗೆ ಅನುಕೂಲ ಆಗ್ತಕ್ಕಂಥ ಸವಲತ್ತುಗಳನ್ನ ಕೊಡ್ಬೋದಿತ್ತು. ಬಟ್ ಅವರು ಹುಬ್ಳಿ ಬೆಂಗಳೂರು ಅಲ್ಲಿ ಇಲ್ಲಿ ಇರೋದ್ರಿಂದ ಈ ಕಡೆ ಹೆಚ್ಚು ಗಮನ ಕೊಡ್ಲಿಲ್ಲ. ಹಾಗಾಗಿ ಈ ಸಲ ಕಾಂಗ್ರೆಸ್ ಇಲ್ಲಿ ವಿನ್ ಆಗ್ತದೆ. ಆದ್ರೆ ಒಗ್ಗಟ್ಟಿನ ಅವಶ್ಯಕತೆ ಇದೆ ಆಗ್ತದೆ. ಟಿಕೆಟ್ ಸಿಕ್ಕ ಮೇಲೆ ಎಲ್ಲರೂ ಒಗ್ಗಟ್ಟಿನಿಂದ ದುಡಿತಾರೆ. ಹೌದ್ರಿ? ಇವಾಗೇನು ಯಾವ ಪ್ರಯತ್ನ ಪಡುವಾಗ ಎಲ್ಲರೂ ಪಡ್ತಾರೆ. ಇದು ಪ್ರಜಾಪ್ರಭುತ್ವ, ಜೊತೆಗೆ ಎಲ್ಲರಿಗೂ ಟಿಕೆಟ್ ಅನ್ನು ಕೇಳ್ತಕ್ಕಂತ ಒಂದು ಅವಕಾಶ ಹಾಕಿದೆ. ಆ ದಿಶೆಯಲ್ಲಿ ಈಗ ಎಲ್ಲರೂ ಹೋರಾಟ ಮಾಡ್ತಾರೆ. ಲಾಸ್ಟ್ಗೆ ಟಿಕೆಟ್ ಯಾರು ಸಿಗ್ತಾರೆ ನಾವೆಲ್ಲ ಒಗ್ಗಟ್ಟಿನಿಂದ ದುಡಿತೇವೆ. ಓಕೆ, ಈಗ ಮತ್ತೊಮ್ಮೆ ನಾನು ಆ ಪ್ರಶ್ನೆಯನ್ನು ಕೇಳ್ತಾ ಇದ್ದೀನಿ, ನಿರ್ದಿಷ್ಟವಾಗಿ ಉತ್ತರ ಕೊಡ್ತೀರಿ ಅನ್ಕೊಳ್ತೀನಿ. ಪ್ರೇಮಾ ಪಾಟೀಲ್ ಅವರಿಗೆ ಯಾಕೆ ಟಿಕೆಟ್ ಕೊಡಬೇಕು? ಪ್ರೇಮಾ ಪಾಟೀಲ್ ಒಬ್ಬರು ಪಕ್ಷದ ಶಿಸ್ತಿನ ಸಿಪಾಯಿ, ಒಂದನೇದು. ಎರಡನೇದು, ನಾನೊಬ್ಬ ವಿದ್ಯಾವಂತೆ, ಪದವೀಧರೆ. ಮತ್ತು ಅಲ್ಲದೆ ನಾನು ಈಗಾಗಲೇ 2 ಭಾಗದ ಒಂದು ಜಿಲ್ಲಾ ಪಂಚಾಯತಿ ಸದಸ್ಯರಾಗಿ ನಾನು ಆಯ್ಕೆಗೆ ಜನರ ಜೊತೆ ಸಂಪರ್ಕ ಹೊಂದಿದ್ದೇನೆ. ಇನ್ನು ಬರ್ತಕ್ಕಂಥ 3 ಜಿಲ್ಲಾ ಪಂಚಾಯತಿ ಕ್ಷೇತ್ರ, ಜೊತೆಗೆ APMC ಇಲ್ಲಿ ಕೂಡ ನಾನು ಮೊನ್ನೆ ಆರಿಸಿ ಬಂದಿದ್ದೆ, ಅಧ್ಯಕ್ಷರು ಕೂಡ ಆಗಿದ್ದೀನಿ. ಜನರು ನಮ್ಮ ಮೇಲೆ ಒಲವು ಇಟ್ಟಿದ್ದಾರೆ. ನನಗೆ ಜನರ ಸೇವಾ ಮಾಡಬೇಕನ್ನೋ ಆಸೆ ಇನ್ನೂ ಇದೆ. ಅದಕ್ಕೋಸ್ಕರ ನನಗೆ ಟಿಕೆಟ್ ಆಕಾಂಕ್ಷಿ. ಹೌದು. ಅಂದ್ರೆ ಜನರಿಗೆ ಸುಲಭವಾಗಿ ಸಿಗ್ತಾರಾ ಪ್ರೇಮಾ ಪಾಟೀಲ್ ಅವರು? ಎಸ್. ಯಾವ ಅನುಮಾನ ಇಲ್ಲ? ಯಾವುದೇ ಅನುಮಾನ ಇಲ್ಲ. ನೀವು ಹುಡುಗರು ಬಿಟ್ರೆ ನಾನು ಎಲ್ಲ ಹೋಗಲ್ಲ. ಅಂದ್ರೆ ನನ್ನ ಇವತ್ತು ತವ್ರ ಮನೇನೂ ಅದೇ, ಗಂಡನ ಮನೇನೂ ಅದೇ. ಜನರು ಎಲ್ಲಿ ಯಾವ ಹಳ್ಳಿಯಲ್ಲಿ ಹೋದ್ರು ಅಕ್ಕನ್ ತವ್ರ ಮನೆ ಅಂತ ಕರೀತಾರೆ. ಆ ಲೆವೆಲ್ ಜನ ನನ್ಗೆ ಗುರ್ತಿಸ್ತಾರೆ. ಅಷ್ಟು ಜನಪ್ರಿಯತೆಯನ್ನು ಪಡೆದುಕೊಂಡಿದ್ದೀರಿ, ಒಂದು ವಿಶ್ವಾಸ ಇದೆ. ನಾನು ಹೇಳೋದಕ್ಕಿಂತ ನೀವು ಜನರು ಕೇಳಿದ್ರೆ ಗೊತ್ತಾಗ್ಬಿಡುತ್ತೆ. ನಿಜ, ಅದು ಸತ್ಯ. ಹಾಗೇನೆ ನಿಮ್ಮಲ್ಲಿರುವಂತಹ ದೇಶಗಳನ್ನು ಕೂಡ ತಿಳ್ಕೊಳ್ಬೇಕಲ್ಲ, ಹಾಗಾಗಿ ನಾವು ನಿಮ್ಮನ್ನು ಮಾತನಾಡಿಸ್ತಾ ಇದ್ದೀವಿ. ಇದ್ರ ಜೊತೆಗೆ ಪ್ರೇಮಾ ಪಾಟೀಲ್ ಅವರು ಯಾವಾಗ ಕನ್ಸ್ಕೊಂಡಿದ್ರು ರಾಜಕಾರಣಿ ಆಗ್ಬೇಕು ಅಂತ? ನಿಜವಾಗ್ಲೂ ನನ್ನ ಕನಸು, ನಾಯಕಿ ಆಗ್ಬೇಕು ಅಂತ. ನಾನು ಓದುವಾಗ ಪೊಲಿಟಿಕಲ್ ಸೈನ್ಸ್ ಓದುವಾಗ ನಾನು ಅನ್ಕೊಂಡಿದ್ದೆ ನಿಜ. ಬಟ್ ನಾನು ರಾಜಕೀಯಕ್ಕೆ ಬರ್ತೇನೆ ಅಂತ ಅನ್ಕೊಂಡಿರ್ಲಿಲ್ಲ. ಯಾಕಂದ್ರೆ ನಾನೊಬ್ಬ ಮಿಡ್ಲ್ ಕ್ಲಾಸಿಂದ ಬಂದಂತ ಹೆಣ್ಮಗಳು. ನಾನು ಓದಬೇಕು, ಓದಿನಲ್ಲಿ ಹೆಚ್ಚಿನ ಒಂದು ಸಾಧನೆ ಮಾಡ್ಬೇಕಂತ ಆಸೆ ಇತ್ತು ನನಗೆ. ನಾನು ಡಿಗ್ರಿವರೆಗೆ ಆ ಟೈಮಲ್ಲಿ ನಮ್ಮೂರಲ್ಲಿ ಹೈಸ್ಕೂಲ್ ಕೂಡ ಇರಲಿಲ್ಲ. ಕೋಳಿ ಫಾರ್ಮಲ್ಲಿ ನಾವು 8ನೇ ಕ್ಲಾಸ್ ಓದಿದ್ದೀವಿ ಹುಲಗೋಲಲ್ಲಿ ನಾನು ಓದುವಾಗ. ಅಂದ್ರೆ ಅಷ್ಟು ಸೌಲಭ್ಯ ವಂಚಿತರಾಗಿದ್ವಿ. ಹೌದು, ಅವಾಗ ಇರ್ಲಿಲ್ಲ ಆ ಮೊಮೆಂಟ್. ನಾವು ಓದು ಮೊಮೆಂಟ್ನಲ್ಲಿ ಇರಲಿಲ್ಲ. ನಂತರದಲ್ಲಿ ನಾನು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾನು ಜಿಲ್ಲಾ ಪಂಚಾಯತಿ ಮೆಂಬರ್ ಆದ ತಕ್ಷಣನೇ ನಮ್ಮೂರಿಗೆ ಹೈಸ್ಕೂಲ್ ಬಿಲ್ಡಿಂಗ್ ಕಟ್ಟಿಸ್ಲಿಕ್ಕೆ ನಾನು MP ಅವ್ರ ಕಡೆಯಿಂದ ದುಡ್ಡು ತಂದು ಕೊಟ್ಟೆ. ಅಲ್ಲಿವರೆಗೆ ಸ್ವಂತ ಬಿಲ್ಡಿಂಗ್ ಇರಲಿಲ್ಲ ನಮ್ಮೂರ ಹೈಸ್ಕೂಲಿಗೆ. ಅವಾಗ ಯಾಕೆ ನನ್ನಂಗೆ ಕೋಳಿ ಫಾರ್ಮ್ನಲ್ಲಿ ಅಥವಾ ಎಲ್ಲೋ ಒಂದು ಇದರಲ್ಲಿ ಓದಬಾರ್ದು ಅಂತೇಳಿ ಆಗ ನಾನು ಹೆಡ್ ಮಾಸ್ಟರು ಆಮೇಲೆ ಕಮಿಟಿ ಅವರೆಲ್ಲ ನಂಗೆ ರಿಕ್ವೆಸ್ಟ್ ಮಾಡ್ಕೊಂಡಾಗ MP ಅವ್ರ ಹತ್ರ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ದುಡ್ಡು ಕೊಡಿಸಿ ಆಗ ಎಲ್ಲರೂ ಕೂಡ ಅಲ್ಲಿ ಹೈಸ್ಕೂಲ್ ಮಾಡಿದ್ದೀವಿ ಆ ಥರ. ಆಮೇಲೆ ಅವಾಗೇನಿತ್ತು ಅಂದರೆ ಹೆಣ್ಮಕ್ಳು ಜಾಸ್ತಿ ಓದಬಾರ್ದು, ಬೇರೆ ಊರಿಗೆ ಕಳಿಸ್ಬಾರ್ದು ಈ ಥರ. ಆದರೂ ಕೂಡ ನಾನು ಡಿಗ್ರಿವರೆಗೆ ಅವೆಲ್ಲ ಸವಾಲುಗಳನ್ನು ಮೆಟ್ಟಿ ನಾನು, ಯಾಕಂದರೆ ನಾನು ಇನ್ನೊಂದು ವಿಷಯ ಏನಂದರೆ ನಾನು ಹುಟ್ಟಿದ 3 ತಿಂಗಳಿಗೆ ನನ್ನ ತಂದೆ ತೀರ್ಕೊಂಡಿದ್ದಾರೆ. ನನಗೆ ತಂದೆ ಇದು ಇಲ್ಲ, ನನ್ನ ತಾಯಿನೇ. ಅವರು ಕೂಡ ಒಂದು ಏನಂದ್ರೆ ಹೆಬ್ಬೆಟ್ನವ್ರು ಓದೋರಲ್ಲ, ನನ್ನ ತಾಯಿ ಓದೋರಲ್ಲ. ಅವರು ಒಬ್ಬ ಅಗ್ರಿಕಲ್ಚರಿಸ್ಟ್ ಹೆಣ್ಮಗಳು, ಅಂದರೆ ಹೊಲದಲ್ಲಿ ಕೆಲಸ ಮಾಡ್ತಕ್ಕಂಥ ನಮ್ಮ ತಾಯಿ. ನಾವು 4 ಜನ ಹೆಣ್ಮಕ್ಳು, ಒಬ್ಬನು ಗಂಡು ಮಗ.
ಅಂಥದ್ದಲ್ಲಿ ನಮ್ಮ ತಾಯಿ ನಮ್ಮೆಲ್ಲರನ್ನೂ ಅವರೆಲ್ಲರೂ ಓದಲಿಲ್ಲ. ನಮ್ಮ ಅಕ್ಕಂದರು 7th ನಮ್ಮೂರಲ್ಲಿ ಇರ್ತಕ್ಕಂಥ ಅಷ್ಟಕ್ಕೆ ಓದ್ಬಿಟ್ರು. ನಾನೊಬ್ಬರು ಡಿಗ್ರಿ ಓದಿ, ನಾನು ಹೆಚ್ಚು ಓದಬೇಕು, ನಾನು ಗುರುತಿಸ್ಕೋಬೇಕು, ಸಮಾಜದಲ್ಲಿ ಎಲ್ಲ ಕೆಲಸ ಮಾಡಬೇಕು, ವಿದ್ಯೆ ಕೊಡಬೇಕು ನಮ್ಮೂರಿನ ಇವರಿಗೆ ಎಲ್ಲರಿಗೂ ಅಂತ ಇದ್ದಿಸಲ್ಲಿ ನನಗೆ ಓದಿನಲ್ಲಿ ಹೆಚ್ಚು ಆಸಕ್ತಿ ಇತ್ತು. ಬಟ್ ಅದೇನಾಗ್ಬಿಡ್ತು ಅಂದರೆ ನಮ್ಮ ಮನೆಯವರ ಸಹಕಾರದಿಂದ, ನಮ್ಮ ಮನೆಯವರಿಗೆ ರಾಜಕೀಯ ಇಂಟ್ರೆಸ್ಟ್, ಬಟ್ ಅವ್ರು ಗೌರ್ಮೆಂಟ್ ಜಾಬ್ ಅವ್ರು ಮಾಡಕ್ಕೆ ಬರಲ್ಲ. ಬಟ್ ಅವರು ನನಗೆ ಸಹಕಾರ ಇದೆ, ತುಂಬಾ ಸಹಕಾರ ಇದೆ. ತುಂಬ ನಿಮ್ಮ ತಾಯಿಯವರ ತ್ಯಾಗವನ್ನು ನೀವು ಯಾವತ್ತು ಮರೆಯಲ್ಲ. ತಾಯಿ ಮತ್ತು ಅಣ್ಣ, ನಮ್ಮ ತಾಯಿ ನಮ್ಮ ಅಣ್ಣ. ನಾನು ಏನು ಓದ್ತೇನೆ ಅಂದ್ರೆ ಬೇಡ ಅಲ್ಲ, ನಾನು ಖೋಖೋ ಯೂನಿವರ್ಸಿಟಿ ಬ್ಲೂಸ್, ಕರ್ನಾಟಕ ಯೂನಿವರ್ಸಿಟಿ ಕ್ಯಾಪ್ಟನ್. ಹೀಗಾಗಿ ನನಗೆ ಎಲ್ಲದಕ್ಕೆ ನಾನು ಏನು ಮಾಡಿದ್ರು ಅವ್ರು ಬೇಡ ಅಂದಿಲ್ಲ. ನಾನು CPET ಕೂಡ ಮುಗಿಸಿದೆ, ಡಿಗ್ರಿ ಮಾಡಿ. LLB ಕೂಡ ಮಾಡ್ತಾ ಇದ್ದೆ. ಮ್ಯಾರೇಜ್ ಆಯಿತು, ಪ್ರೆಗ್ನೆಂಟ್ ಆಯ್ತು. ಹೀಗಾಗಿ ನಾನು ಮಾಡೋಕ್ಕೆ ಆಗಲಿಲ್ಲ LLBನ, ಅಲ್ಲೇ ಡಿಸ್ಕಂಟಿನ್ಯೂ ಆಯಿತು. ಬಹಳ ಚುರುಕಿರ್ತೀರಿ ಅಂತ ಆಯ್ತು. ಹಾಂ ಸರ್, ಕಂಟಿನ್ಯೂ 3 years ಬ್ಲೂ ವುಮೆನ್ಸ್ ಕಾಲೇಜ್ ಹುಬ್ಳಿಯಲ್ಲಿ. ಅವಾಗ ಇಳ್ಕೊಳ್ಳಿ ಕೂಡ ವ್ಯವಸ್ಥೆ ಇರಲಿಲ್ಲ. ವುಮೆನ್ಸ್ ಹಾಸ್ಟೆಲಲ್ಲಿ ಹೇಗೆ ಸಾಧ್ಯ ಆಯ್ತು ಇದೆಲ್ಲ ಅಚಲತೆ ಬರಲಿಕ್ಕೆ ಅಥವಾ ಅಷ್ಟೊಂದು ಸಾಧನೆ ಮಾಡ್ಲಿಕ್ಕೆ? ಏನಾಯ್ತು ಅಂದ್ರೆ, ನಮ್ಮ ಮಾಮಾರೊಬ್ರು ಮಿಲಿಟರಿಯಲ್ಲಿ ಇದ್ದಾರೆ, ನಮ್ಮ ತಾಯಿ ತಮ್ಮ. ಅವರು ಕೂಡ ನಮ್ಮ ಇಲ್ಲಿ ಇಲ್ಲ ಎಜುಕೇಶನ್ ಕೊಡಿಸ್ಬೇಕು ಅನ್ನೋದು ಅವ್ರ ಉದ್ದೇಶ. ಇನ್ನೊಬ್ಬ ಮಾಮಾರು ಇಲ್ಲೇ ಇದ್ದಾರೆ, ಎಲ್ಲಿ ಶಿಗ್ಗಾಂವದಲ್ಲಿ. ಅವ್ರ ಬ್ರದರ್ ಅವ್ರು ಪ್ರಿನ್ಸಿಪಲ್ ಇದ್ರು, ಅವ್ರ ಮೊನ್ನೆ ಇದಾದ್ರು. ಅವ್ರ ಮಗ ಈಗ ರವಿ ತಿಲ್ಲಾಪುರ ಅಂತ ಇದ್ದಾರೆ, ನಿಮ್ಗೆ ಗೊತ್ತಿರಬೇಕು, ರೆವೆನ್ಯೂ ಮಿನಿಸ್ಟರ್ PS. ಅವರೆಲ್ಲ ಅವ್ರ ತಂದೆಯವರು ನಮಗೆ ಸ್ಕೋಪ್ ಕೊಟ್ಟರು. ಅವ್ರು ಜಾಣಿದಾಳೆ, ಓದ್ಲಿ, ಸ್ಕೂಲಲ್ಲಿ ಜಾಣಿದಾಳೆ, ಓದ್ಲಿ ಅಂತ. ನನಗೆ ಮಾಡಲೇಬೇಕು, ಏನು ಸಮಾಜ ಸೇವೆ ಮಾಡಬೇಕು ಅನ್ನೋದು. ಅದ್ರಿಗೆ ಯಾವ ದೃಷ್ಟಿಯಿಂದ, ನಾನು ಎಜುಕೇಶನ್ ದೃಷ್ಟಿಯಿಂದ ನೋಡಿದೆ. ಬಟ್ ಪೊಲಿಟಿಕಲ್ ಇದಕ್ಕೆ ನಾನು ಎಂಟರ್ ಆಗ್ತದೆ ನನಗೆ ಗೊತ್ತೇ ಇರಲಿಲ್ಲ. ಕನಸಿನಲ್ಲೂ ಕೂಡ ನಾನು ಖುಷಿ ಇದೆ ಈಗ, ಭಾಳ ಖುಷಿ. ಆದ್ರೆ ಪೊಲಿಟಿಕ್ಸ್ಗೆ ಬಂದ ನಂತರ ಬರೀ ನಮ್ಗೆ ಸೇವಾ ಮಾಡೋ ಮನೋಭಾವನೆ ಇದ್ರೆ ಅಷ್ಟೇ ಸಾಕಾಗಲ್ಲ ಅಲ್ಲ. ಹಣಬಲ ಬೇಕು, ಜನಬಲ ಬೇಕು, ಸ್ಟ್ರಾಟಜಿ ಮಾಡ್ಬೇಕಾಗತ್ತೆ, ಲಾಬಿ ಮಾಡ್ಬೇಕಾಗತ್ತೆ. ಇದಕ್ಕೆಲ್ಲ ಹೆಂಗೆ ತಯಾರಿ ನಡೆಸಿದ್ದಾರೆ ಪ್ರೇಮಾ ಪಾಟೀಲ್ ಅವರು? ಸರ್, ಈಗ ಹಣಬಲನ ಅಂದ್ರೆ ಈಗ ಹಣನ ದುಡ್ಡೇನೆ ಇದು ಅಂತಲ್ಲ, ಜನರ ಬೆಂಬಲ ಇರುವಾಗ ದುಡ್ಡು ಯಾರೋ ಹಾಕ್ತಾರೆ, ಯಾರೋ ಮಾಡ್ತಾರೆ. ಇವತ್ತು ನಾನು ನಿಂತೀನಿ ಅಂದ್ರೆ ಸಮಾಜದವರೇ ನನ್ಗೆ ದುಡ್ಡು ಕೊಟ್ಟು ನನಗೆ ಹೌದೌದು ಎಲೆಕ್ಷನ್ ಮಾಡ್ತಾರೆ ಇದೆ. ಹೌದು. ಆಮೇಲೆ ಇಲ್ಲಿ ಏನಾಗಿದೆ ಅಂದ್ರೆ, ಈಗ ಕಮ್ಯುನಿಟಿ ವೈಸ್ ಎಲ್ಲ ಬಂದಾಗ ಹೈಯೆಸ್ಟ್ ಲಿಂಗಾಯತ್ ಇವರು ಇದ್ದಾರೆ ನಮ್ಮ ಕ್ಷೇತ್ರದಲ್ಲಿ. ಅದಕ್ಕೋಸ್ಕರ ಅದನ್ನು ಪ್ಲಸ್ ಪಾಯಿಂಟ್ ಮಾಡ್ಕೋಬಹುದು ಅಂತೀರಾ? ಕಳೆದ ಬಾರಿ ಆದಂತ ಎಲ್ಲ ಲೋಪದೋಷಗಳನ್ನ ಸರಿಪಡಿಸಿಕೊಂಡು ಕಾಂಗ್ರೆಸ್ ಈ ಸರಿ ಮುನ್ನುಗ್ಗುತ್ತೆ ನಂಬಿಕೆ ಇದೆ? ಇದೆ ಸರ್, 100%. ಸರ್, ಇನ್ನೊಂದು ವಿಚಾರ ಏನಂದ್ರೆ, ನಾನು 2004ರಲ್ಲಿ MP ಚುನಾವಣೆ ನಿಂತ್ಕೊಂಡಿದ್ದೆ. ಆ ಮೂಮೆಂಟಲ್ಲಿ ಜನತಾದಳದಿಂದ ನಿಂತ್ಕೊಂಡಿದ್ದೆ ನಾನು. ಜನತಾದಳದ ನಮ್ಮ ಹಾವೇರಿ ಜಿಲ್ಲೆ ಎಲ್ಲ ಲೀಡರ್ಸ್ BJP ಹೋಗ್ಬಿಟ್ರು, ಉದಾಸಿ ಆ್ಯಂಡ್ ಕಂಪ್ನಿ. ನಾನು ಆವಾಗ ಜಿಲ್ಲಾ ಪಂಚಾಯತ್ ಅಧ್ಯಕ್ಷಳಿದ್ದೆ. ನಿನಗೂ MP ಕೊಡಿಸ್ತೀವಿ ಬಾ BJPಯಲ್ಲಿ ಅಂತ ಕರೆದ್ರು. ಆ ಮೂಮೆಂಟಲ್ಲಿ ಇಲ್ಲ, ನಾನು ಜನತಾದಳದಲ್ಲೇ ಇರ್ತೀನಿ, ನನಗೆ MLA ಟಿಕೆಟ್ ಕೊಡಿ ಅಂದೆ. ಅವರಿಲ್ಲ, MLA ಟಿಕೆಟು ನಾವು ಸೋಮಣ್ಣ ಅವರಿಗೆ ಫಿಕ್ಸ್ ಆಗಿದೆ, ನಿಮ್ಗೆ MP ಕೊಡ್ತೀವಿ ಬನ್ನಿರಿ ಅಂತ ಕರೆದ್ರು. ಆ ಮೂಮೆಂಟಲ್ಲಿ ನಾನು ಇಲ್ಲ, ನನಗೆ MP ಬೇಡ, MLA ಕೊಡೋದಿದ್ದೆ. ಆಮೇಲೆ MP ಪ್ರಕಾಶ್ ಅವರು ಹೋಮ್ ಮಿನಿಸ್ಟರ್ ಇದ್ದರು. ಅವ್ರೇನಂದ್ರು, ಇಲ್ಲ ನಿನಗೆ MLA ಕೊಡಿಸ್ತೇನಮ್ಮ ಶಿಗ್ಗಾವಿದು ಬನ್ನಿ ನಮ್ಮ ಅಂತಂದರು. ಜನತಾದಳದಲ್ಲೇ ಉಳ್ಕೊಂಡೆ. ಬಟ್ ಅವರು ದೇವೇಗೌಡರ ಹತ್ರ ಹೋದಾಗ ದೇವೇಗೌಡ ಅಪ್ಪಾಜಿಯವರು, ಇಲ್ಲ ಅದು ನೀನು ಅಧ್ಯಕ್ಷ ಇದೆಯಾ, 7 ತಾಲೂಕು ಪರಿಚಯ ಇದ್ದಾವೆ, ಇನ್ನು 2 ತಾಲೂಕು, 9 ತಾಲೂಕು. ಅವಾಗ ಧಾರವಾಡ ಉತ್ತರ ಮತ್ತು ದಕ್ಷಿಣ ಅಂತ ಇತ್ತು. ಧಾರವಾಡ ದಕ್ಷಿಣಕ್ಕೆ ನನಗೆ ಟಿಕೆಟ್ ಕೊಟ್ಟಿದ್ದವರು. ಇನ್ನು 2 ತಾಲೂಕು ಅಷ್ಟೇ ನಿಂಗೆ ಪರಿಚಯ ಇಲ್ಲಮ್ಮ, ನಿನಗೆ MP ಕೊಟ್ಬಿಡೋಣ, ಡಿಗ್ರಿ ಆಗಿದೆ ಅವಳದು ಹಿಂಗೆ ಅಂತ ಹೇಳ್ಬಿಟ್ಟು MP ಟಿಕೆಟ್ ಕೊಟ್ಟರು. ಆ ಮೂಮೆಂಟಲ್ಲಿ ನಮ್ಮ ಜನತಾದಳದ ನಮ್ಮೆಲ್ಲ ಲೀಡರ್ಸು ಕಾರ್ಯಕರ್ತರು ಎಲ್ಲ ಆ ಕಡೆ ಹೋಗ್ಬಿಟ್ಟಿದ್ರು. ನಾನು ಒಬ್ಬಳೇ ಲೀಡ್ರು ನಾನೇ, ಕಾರ್ಯಕರ್ತರು ನಾನೇ. MP ಪ್ರಕಾಶ್ ಸಾಹೇಬರು 1-2 ಬಾರಿ ಬಂದು ಇದು ಮಾಡಿ ಹೋದರು ಆ ಮೂಮೆಂಟಲ್ಲಿ. ಆಗ ನನಗೆ ಸುಮಾರು 1 ಲಕ್ಷ ಚಿಲ್ಲರೆ ಓಟ್ ಬಂದು MP ಚುನಾವಣೆಯಲ್ಲಿ. ಅದರ ನೆಕ್ಸ್ಟ್ MLA ಇದ್ರದ್ದು ಜನತಾದಳದಿಂದ. ಆಗೇನೈತಂದರೆ, ಕುಮಾರಣ್ಣ ಇವ್ರಿಗೆ ಯಡಿಯೂರಪ್ಪಗೆ ಅಧಿಕಾರ ಬಿಟ್ಕೊಡ್ಲಿಲ್ಲ ಅಂತ ಹೇಳ್ಬಿಟ್ಟು ಆ ಮೂಮೆಂಟಲ್ಲಿ ಇವ್ರು ನಂಗೆ ಟಿಕೆಟ್ ಕೊಟ್ಟರು. ನಾನು ಬೇಡ ಅಂದೆ. ಅವಾಗ ಬೇಡ ಅಂದರೂ ಕೂಡ ಅವ್ರೇನು ಮಾಡಿದ್ರು, ಇಲ್ಲ ನೀನು ಎಲ್ಲ ಪರಿಚಯ ಇದೆಯಾ, ಎಲ್ಲ ನೀನು MP ನಿಂತ್ಕೊಂಡೆ ಎಲ್ಲ ನಿಂತ್ಕೊಂಡೆ ಅಂತ ಹೇಳ್ಬಿಟ್ಟು ನಾನು ಬೇಡ ಅಂದರು. ನನಗೆ MLA ಟಿಕೆಟ್ ಕೊಟ್ಟರು. ನಮ್ಮ ಜನ ಏನು ಅಂದರೆ, ನಿನಗೆ ನಾವು ಓಟ್ ಹಾಕಲ್ಲ, ಯಾಕೆಂದರೆ ಕುಮಾರಣ್ಣ ನಮ್ಮ ಯಡಿಯೂರಪ್ಪಗೆ ಅಧಿಕಾರ ಬಿಟ್ಟುಕೊಳ್ಳಿಲ್ಲ, ಅನ್ಯಾಯ ಮಾಡಿದ್ದಾರೆ, ಲಿಂಗಾಯತರಿಗೆ ಅನ್ಯಾಯ ಮಾಡಿದ್ದಾರೆ, ನಾವು ಯಡಿಯೂರಪ್ಪಗೆ ಮುಖ್ಯಮಂತ್ರಿ ಮಾಡಬೇಕು, ಅದಕ್ಕೆ ನಾವು ನಿಂಗೆ ಓಟ್ ಹಾಕಲ್ಲ ಅಂತ ನೇರವಾಗಿ ನನಗೆ ಹೇಳ್ಬಿಟ್ರು. ಭಾಳ ಕಡಿಮೆ ಅಂತರ, ಜಿಲ್ಲಾ ಪಂಚಾಯತ್ ಬಿದ್ದಷ್ಟು ಓಟು ಕೂಡ ಅವಾಗ ಬೀಳಿಲ್ಲ. ಯಾಕಂದರೆ ಸ್ಪಷ್ಟವಾಗಿ ಹೇಳ್ಬಿಟ್ಟವ್ರು, ನಿನಗೆ ಯಾಕೆ ಟಿಕೆಟ್ ತೊಗೊಂಬಂದೀನಿ, ಈಗ ನಾನು ನಿಂಗೆ ಮಾಡಲ್ಲ, ನಾವು ಯಡಿಯೂರಪ್ಪನ ಮುಖ್ಯಮಂತ್ರಿ ಮಾಡಬೇಕು ಅಂತೇಳಂದು ಪಕ್ಷೇತರ ಆರಿಸಿ ತೊಗೊಂಡಿರ್ತಾರೆ. ಆ ಮೂಮೆಂಟ್ ಚಿಂದೂರ್ ಅಂತ
ಸಿದ್ದೂರ್ ಅವ್ರಿಗೆ ಪಕ್ಷೇತರ ಅಂತ ಆರಿಸಿ ತಗೊಂಬಂದ್ರು. ಆ ಮೂಮೆಂಟಲ್ಲಿ ನನಗೆ ಹಿನ್ನಡೆ ಆಯಿತು. ಓಕೆ, ಅಂದ್ರೆ ಇಷ್ಟೆಲ್ಲ ಹಿನ್ನೆಲೆ ಇದೆ. ಹೌದು ಸರ್, ಹೌದು. ನಾನೆಲ್ಲ ಚುನಾವಣೆಯನ್ನು ಎದುರಿಸಿದ್ದೀನಿ, ನಾನು ಎಲ್ಲ ಜನರ ಜೊತೆಗಿದ್ದೀನಿ, ಪ್ರತಿಯೊಬ್ಬರ ಮನದಲ್ಲೂ ಕೂಡ ಇದ್ದೀನಿ. ಹಿಂಗಾಗ್ಬಿಟ್ಟು ನಾನು ಆ ಧೈರ್ಯದಿಂದ ಹೌದು, ಈ ಕ್ಷೇತ್ರಕ್ಕೆ ಹೊಸಬಳಲ್ಲ, ಪ್ರತಿಯೊಬ್ಬರು ನನ್ನ ಮನೆ ಮಗಳು ಅಂತ ಸ್ವೀಕಾರ ಮಾಡ್ತಾರೆ. ಎಲ್ಲೋದ್ರು ಅವ್ರ ಮನೇಲಿ ಕಾರ್ಯಕರ್ತನ ಇರಲಿ, ಸತ್ರ ಕೆಟ್ಟ ಏನಿದ್ರು ಕೂಡ ಅಕ್ಕಗೆ ಫೋನ್ ಮಾಡಿ ಅಷ್ಟೊಂದು ಪ್ರೀತಿ ವಿಶ್ವಾಸ ಗಳಿಸ್ಕೊಂಡಿದ್ದೀರಿ. ಹೌದು, ದಟ್ ಇಸ್ ಡ್ರೈವಿಂಗ್ ಯು. ಅದೇ ನಿಮ್ಮನ್ನ ಈಗ ನನಗೆ ಹೌದು 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 ನಾನು ಅದೇ ಮೇಲೆ ಆಗ್ತೀನಿ ಇನ್ನೊಂದು 100 ನಂಗೆ ಟಿಕೆಟ್ ಕೊಟ್ರೆ ನಾನು ಆರಿಸಿ ಬರ್ತೀನಿ ಅನ್ನೋದು ನನಗೆ ಆತ್ಮವಿಶ್ವಾಸ ಇದೆ. ಆತ್ಮವಿಶ್ವಾಸ ಇದೆ. ಅಂದ್ರೆ ಈಗ ವರಿಷ್ಠರಿಗೆ ಹೇಗೆ ತಲುಪಿಸೋದು ಅನ್ನೋದ್ರ ಬಗ್ಗೆ ಏನಾದ್ರು ಗೊಂದಲ ಇದೆ, ಏನಾದ್ರು ಚಾಲೆಂಜಸ್ ಇದೆಯಾ? ಚಾಲೆಂಜಸ್ ಅನ್ನೋದಕ್ಕಿಂತ ಈಗ ವರಿಷ್ಠರಿಗೆ ಪ್ರೇಮ ಪಡ್ಲಿ ಯಾರಂದ್ರೆ ಅಂತ ಗೊತ್ತಿದೆ, ಅವ್ರು ಏನ್ ವರ್ಕ್ ಮಾಡಿದಾರೆ ಕ್ಷೇತ್ರದಲ್ಲಿ ಅಂತಾನು ಗೊತ್ತಿದೆ. ಆಮೇಲೆ ಸರ್ವೆ ಕೂಡ ಮಾಡಿದ್ದಾರೆ. ಇವಾಗ ಈ ಸರ್ವೆ ಮಾಡಿಸ್ತಾರೆ, ಪಕ್ಷದಿಂದನೂ ಮಾಡಿಸ್ತಾ ಇದಾರೆ, ಮತ್ತೆ ಇದರಿಂದನೂ ಮಾಡ್ತಾ ಇದ್ದಾರೆ. ಆ ದಿಶೆಯಲ್ಲಿ ನಾನು ಇನ್ನೂ ಹೆಚ್ಚು ಸ್ವಲ್ಪ ಯಾರಿಗೆ ಅಂದ್ರೆ ಸಿದ್ದರಾಮಣ್ಣವ್ರಿಗೆ, ಆಮೇಲೆ ನಮ್ಮ ಡಿ ಕೆ ಶಿವಕುಮಾರ್ ಅವ್ರಿಗೆ ಸ್ವಲ್ಪ ಇನ್ನೂ ಸೋತ್ ಮಾಡಬೇಕು. ಆಮೇಲೆ ನಮ್ಮ ರಾಜ್ಯಾಧ್ಯಕ್ಷ ಅಂತ ಪುಷ್ಪಾ ಮೇಡಮ್ ಅವರು ಭಾಳ ಸಪೋರ್ಟ್ ಮಾಡ್ತಾರೆ. ಅವರಿಗೂ ನಾನು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೇನೆ, ಮೇಡಮ್ ಇದೊಂದ್ಸಲ ನಂಗೆ ಮಹಿಳೆ ಕೊಡಿಸಿ. ಯಾಕಂದ್ರೆ ಸುಮಾರು ಕೆಲಸಗಳನ್ನ ಅವ್ರು ನಮ್ಮ ಕಡೆಯಿಂದ ತಗೊಂಡಿದ್ದಾರೆ. ಅಂದ್ರೆ ಪಕ್ಷದ ಕೆಲಸ ಏನಂದ್ರೆ ಇವಾಗ ನಾವು ಎಷ್ಟು ಆ ಒಂದು ನಮ್ಮ ಸರ್ಕಾರ ತರಲಿಕ್ಕೆ ನಾವು ಎಷ್ಟು ಹೋರಾಟ ಮಾಡಿದ್ವಿ ಅಂದ್ರೆ ಆ ಒಂದು ಸರ್ಕಾರದ ನ್ಯೂನತೆಗಳನ್ನ ಎತ್ತಿ ಹಿಡಿದು ಜನರಿಗೆ ತಲುಪಿಸ್ತಕ್ಕಂಥ ಒಂದ್ರಲ್ಲಿ ಗ್ಯಾಸ್ ಸಿಲಿಂಡರ್ ಬೆಲೆ ಏರಿದಾಗ ನಾವು ಹೋರಾಟನ ಮಾಡಿದ್ದೀವಿ. ಆಮೇಲೆ ಅಡುಗೆ ಎಣ್ಣೆ ಇವೆಲ್ಲ ಅವಾಗ ಫುಲ್ ನಾವು ಇದು ಮಾಡಿದ್ದೇವೆ, ಹೋರಾಟಗಳನ್ನ ಮಾಡಿ ಇದು ಮಾಡಿ ಎಲ್ಲ ಮಾಡಿ ನಾವು ಒಂದು ಸರ್ಕಾರ ತರಲಿಕ್ಕೆ ನಾವು ನಮ್ಮ ಪುಷ್ಪಾ ಮೇಡಮ್ ಅವರು ಏನೊಂದು ರಾಜ್ಯ ಅಧ್ಯಕ್ಷರು ನಮ್ಗೇನು ಆದೇಶವನ್ನು ಮಾಡಿದ್ರು ಆ ಪ್ರಕಾರ ಡಿ ಕೆ ಶಿವಕುಮಾರ್ ಏನಾದ್ರೆ ಆ ಪ್ರಕಾರ ಎಲ್ಲ ಕೆಲಸಗಳನ್ನ ನಾನು 10 ವರ್ಷದಲ್ಲಿ ಏನು ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷ ಆಗಿದ್ದೀನಲ್ಲ, ಅದರಲ್ಲಿ ನಾನು ಮಾಡಿದಂತ ನಾನು ಕೆಲಸ ಮಾಡಿದ ನಂಗೆ ಭಾಳ ತೃಪ್ತಿ ಇದೆ. ಅಷ್ಟೊಂದು ನಾವು ಕೆಲಸಗಳನ್ನ ಮಾಡಿದೀವಿ. ಹಿಂಗಾಗಿ ನಾನು ಗೆದ್ದೇ ಗೆಲ್ತೀನಿ ಅನ್ನೊಂದು ಭರವಸೆ ಇದೆ. ಯಾಕಂದ್ರೆ ಪುಷ್ಪಾ ಮೇಡಮ್ ಕೂಡ ನನಗೆ ಇಲ್ಲ, ನಾನು ಡಿ ಕೆ ಶಿವಕುಮಾರ್ ಹತ್ರ ಸಿದ್ದರಾಮಣ್ಣ ಹತ್ರ ಮಾತಾಡ್ತೇನೆ, ನಿಂಗೆ ಟಿಕೆಟ್ ಕೊಡ್ಸೋಕೆ ಪ್ರಯತ್ನ ಮಾಡ್ತಾನೆ ಕೂಡ ಮೊನ್ನೆ ಹೋಗಿದ್ದೆ. ಪ್ರಯತ್ನ ಪ್ರಬಲವಾಗಿ ನಡೆದಿದೆ. ಈಗ ನಾವು ಬೂತ್ ಮಟ್ಟದಿಂದ ನಾವು ಮಹಿಳೆಯರನ್ನ ಸಂಘಟನೆ ಮಾಡ್ತಾ ಇದ್ದೀವಿ. ನಾವು ಕೃಷಿಯನ್ನ ಅವಲಂಬಿಸಿದ್ದೇವೆ. ಯಾಕಂದ್ರೆ ಇಲ್ಲಿ ಉದ್ಯಮಿಗಳಾಗಲಿ ಅಥವಾ ಇನ್ನೊಂದಲ್ಲಿ ಇಲ್ಲ, ಬರೀ ನಾವು ರೈತರಾಗಿರೋದ್ರಿಂದ ರೈತರಿಗೆ ಬೇಕಾದಂತ ಎಲ್ಲ ಒಂದು ಸವಲತ್ತುಗಳನ್ನ ನಾವು ಕೊಡ್ಲಿಕ್ಕೆ ನಾವು ರೆಡಿ. ರೈತರು ನಿಮ್ಮ ಪ್ರಕಾರ ಇಲ್ಲಿ ಯಾವ ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದಾರೆ? ಇಲ್ಲಿ ಮೇನ್ ರೈತರಿಗೆ ಅಂದ್ರೆ ಸರಿಯಾಗಿ ಬೀಜ ಗೊಬ್ಬರ ಅವೆಲ್ಲ ಬರ್ತಾವಲ್ಲ, ಅವ್ರು ಮುಟ್ತಾ ಇಲ್ಲ. ಅಂದ್ರೆ ನಮ್ ಸರ್ಕಾರ ಕೊಡ್ತಿದೆ, ಏನೋ ಮೇನ್ ಇದ್ದವ್ರು ತಗೊಂಡು ಹೋಗ್ಬಿಡ್ತಾರೆ. ಬಡವರಿಗೆ ಎಲ್ಲರಿಗೂ ಮುಟ್ಟಬೇಕು. ಆಮೇಲೆ ಯಾವ್ದಾವ್ದೋ ಕಂಪನಿ ಬಂದು ಏನೇನೋ ಕೊಟ್ಬಿಟ್ಟು ಮಾಡ್ತಾರೆ, ಅದನ್ನೆಲ್ಲ ತಿಳಿಸಿ ಹೇಳ್ಬೇಕು ರೈತರಿಗೆ. ಆಮೇಲೆ ಈಗ ಅದು MLA ಕಾಂಗ್ರೆಸ್ ನಿಂದ ಆಯ್ಕೆ ಆದ್ರೆ ಮಾತ್ರ ಆಗುತ್ತೆ ಅಂತನಾ? ಹಂಗಲ್ಲ, ಈಗ ಏನಾಗುತ್ತೆ ಅಂದ್ರೆ ಜನರ ಜೊತೆಗಿದ್ದಾಗ ಇವೆಲ್ಲ ಸಮಸ್ಯೆಗಳು ಅರ್ಥ ಆಗ್ತವೆ. ಜನರ ಜೊತೆಗೇನೆ ಇಲ್ಲ ಅಂದ್ರೆ ಏನ್ ಸಮಸ್ಯೆ ಅರ್ಥ ಆಗ್ತವೆ? ಎಲ್ಲೋ ನಾನು ಕುತ್ಕೊಂಡು ನಾನು ಇಲ್ಲಿ ರಾಜಕಾರಣ ಮಾಡಿದ್ರೆ ಆಗಲ್ಲ. ನಾನು ಜನರ ಜೊತೆಗಿದ್ದಾಗ ಅಲ್ಲಿ ಹೇಳ್ತಾರೆ, ಈ ತರ ಇದೆ, ಹಿಂಗಿದೆ, ನಮ್ಮ ಸಮಸ್ಯೆಗಳು, ನಮಗೆ ನೀರಿಲ್ಲ ಅಥವಾ ಬೀಜ ಗೊಬ್ಬರ ಸರಿಯಾಗಿ ಸಿಗ್ತಾ ಇಲ್ಲ ಅಥವಾ ಇನ್ನೊಂದು ಏನೋ ಹೇಳಿದಾಗ ನಾವು ಅಲ್ಲಿ ಇದು ಮಾಡಿದ್ರೆ ಆಗ್ತದೆ. ಆಮೇಲೆ ಏನಾಗ್ಬಿಟ್ಟದೆ ಅಂದ್ರೆ ಬರೀ ಹೋದ್ಸರಿ ಹಚ್ಚೆ ಸರಿ ಫ್ಲಡ್ ಆಗಿ ಬೆಳೆ ಎಲ್ಲ ಹೋಗ್ಬಿಟ್ಟು, ಹೋದ್ಸರಿ ಬರಗಾಲ ಬಂದು ಇದಾಯ್ತು. ಈ ತರ ಆದಾಗ ನಾವು ಅವ್ರಿಗೆ ಸ್ಪಂದನೆ ಮಾಡಿ, ಅನಾವೃಷ್ಟಿ ಆದಾಗ ಸರ್ಕಾರದಿಂದ ಸಿಗ್ತಕ್ಕಂಥ ಸೌಲಭ್ಯಗಳನ್ನ ನಾವು ಅವ್ರಿಗೆ ಕೊಡಿಸ್ಬೇಕು ರೈತರಿಗೆ ಅಂತ ನನ್ನ ಆಲೋಚನೆಗಳಿದ್ದಾವೆ. ಇನ್ನು ಯಾವ್ದಾದ್ರು ಸ್ಪೆಸಿಫಿಕ್ ಆಗಿ ಮಾತನಾಡ್ಬೇಕು, ಈ ವಿಚಾರವನ್ನು ನಾನು ಮುನ್ನೆಲೆಗೆ ತರಬೇಕು ಅಂತ ಇದ್ರೆ ಯಾವ ವಿಚಾರವನ್ನು ನೀವು ಮುನ್ನೆಲೆಗೆ ತರಬೇಕು? ಸರಿ, ನಮ್ಮ ಇದು ಶಿಗ್ಗಾಂವಿ ಕ್ಷೇತ್ರವನ್ನ ಮಾದರಿಯನ್ನ ಕ್ಷೇತ್ರನಾಗಿ ಮಾಡಬೇಕು ಅಂತ. ಎಜುಕೇಶನ್ ಇರ್ಬೋದು, ಉದ್ಯಮಿಗಳಿರ್ಬೋದು. ಯಾಕೆ ಬಹಳಷ್ಟು ಜನ ಯುವಕರು ಓದಿ ಸುಮ್ಮನೆ ಕೂತ್ಬಿಡ್ತಾರೆ. ಅವ್ರಿಗೆ ಏನಂದ್ರೆ ಜಾಬಿಗೆ ಹೋಗಾಕ ಜಾಬ್ ಸಿಗಲ್ಲ, ಹೊಲ್ದಾಗ ಹೋಗಿ ಕೆಲಸ ಮಾಡೋಕ್ಕಾಗಲ್ಲ. ಕಾಲೇಜ್ ಮೆಟ್ಲು ಹತ್ತಿದ್ರೆ ಸಾಕು, ನಾನು ಓದಿದ್ದೀನಿ ಅನ್ನೋ ಒಂದು ಬಂದ್ಬಿಡ್ತದೆ. ಅದಕ್ಕೋಸ್ಕರ ಅವರಿಗೆ ಒಂದು ನಿಲ್ತಕ್ಕಂಥ ಉದ್ಯೋಗಗಳನ್ನ ಅವರಿಗೆ ಅಲ್ಲೇ ತಮ್ಮ ಕ್ಷೇತ್ರದಲ್ಲಿ ಸಿಗ್ತಕ್ಕಂಥ ಒಂದು ಉದ್ಯೋಗಗಳನ್ನ ಸೃಷ್ಟಿ ಮಾಡ್ತಕ್ಕಂತಹ ಒಂದು ಇದನ್ನ ನಾವು ಇಲ್ಲಿ ಮಾಡಬೇಕು ಅಂತ ನಾವು ಕ್ಷೇತ್ರದಲ್ಲಿ ಬಹಳಷ್ಟು ಚಿಂತನೆಗಳನ್ನ ಇಟ್ಕೊಂಡಿದ್ದೀವಿ. ಬಹಳ ಒಳ್ಳೇದಾಗ್ಲಿ, ನಿಮ್ಮ ಆಸೆ ಆಕಾಂಕ್ಷೆಗಳು ಈಡೇರ್ಲಿ. ಮತ್ತು ಬರೀ ವೈಯಕ್ತಿಕ ವಿಚಾರಕ್ಕೆ ಅಂತ ಅಲ್ಲ, ನಮ್ಮ ಜನರ ಪರವಾಗಿ ನಿಲ್ಬೇಕು ಅನ್ನುವ ನಿಮ್ಮ ಸದಭಿರುಚಿ ಆಲೋಚನೆಗೆ ಮತ್ತಷ್ಟು ಒಳ್ಳೇದಾಗ್ಲಿ ಅಂತ ನಾವು ಕೂಡ ಕೇಳ್ಕೊಳ್ತೀವಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಜಾಯ್ನಿಂಗ್ ಅಸ್. ಧನ್ಯವಾದ. ಸ್ನೇಹಿತರೆ, ಪ್ರೇಮಾ ಪಾಟೀಲ್ ಈಗಾಗಲೇ ಬಹಳ ಸದ್ದಿಲ್ಲದೆ ಕೆಲಸವನ್ನು ಮಾಡಿಕೊಂಡು ಕಾರ್ಯಕರ್ತರಲ್ಲಿ ಉತ್ಸಾಹವನ್ನು ತುಂಬಿ ಪಕ್ಷ ಸದೃಢತೆಗೆ, ಪಕ್ಷವನ್ನು ಬಲಪಡಿಸುವ ನಿಟ್ಟಿನಲ್ಲಿ ನಮ್ಮದು ಪಾತ್ರ ಇದೆ ರೀ. ಹಾಗಾಗಿ ಜನರ ಆಕಾಂಕ್ಷೆಯ ಮೇರೆಗೆ ನನಗೆ ಟಿಕೆಟ್ ಸಿಕ್ಕರೆ ಒಳ್ಳೆಯದು, ಜನರು ಇಷ್ಟಪಡ್ತಾ ಇದ್ದಾರೆ. ಹಾಗಾಗಿ ನಾನು ಇಲ್ಲಿ ಪ್ರಬಲ ಆಕಾಂಕ್ಷಿ ಮಹಿಳಾ ಅಭ್ಯರ್ಥಿಯಾಗಿ ಕಣಕ್ಕಿಳಿಯೋದ್ರಲ್ಲಿ ತಪ್ಪೇನ್ರಿ ಇದೆ, ನನಗೂ ಕೂಡ ಹಕ್ಕಿದೆ. ಹಾಗಾಗಿ ನಾನು ವರಿಷ್ಠರ ಹತ್ರ ಮನವಿಯನ್ನು ಮಾಡ್ಕೊಳ್ತೇನೆ, ಜನರನ್ನ ಈಗಾಗಲೇ ತಲುಪಿದ್ದೀನಿ, ಹೀಗಾಗಿ ನನಗೆ ಟಿಕೆಟ್ ಸಿಕ್ಕರೆ ಆಶ್ಚರ್ಯ ಇಲ್ಲ ಅನ್ನುವ ವಿಶ್ವಾಸದ ಮಾತುಗಳನ್ನು ಆಡಿದ್ದಾರೆ. ಹಾಗಾಗಿ ಆ ಕ್ಷೇತ್ರದ ಜನತೆಗೆ ಒಳಿತಾಗುವ ನಿಟ್ಟಿನಲ್ಲಿ
ಈ ನಾಯಕಿಗೂ ಕೂಡ ಒಳ್ಳೇದಾಗ್ಲಿ ಅಂತ ನಾವು ಕೂಡ ಕೇಳ್ಕೊಳ್ತಾ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ರಾಘವ ಸೂರ್ಯ. ನಮಸ್ಕಾರ.